ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣಬಂಧುಗಳಿಗೆ ಶರಣಾರ್ಥಿಗಳು. ಪ್ರಪ್ರಥಮವಾಗಿ ಲಿಂಗವಂತ ಸ್ಥಾಪಕರಾದ ಬಸವಣ್ಣವನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ ನಮ್ಮ ಆರಾಧ್ಯ ಗುರುಗಳಾದ ಸೋನಿಪೀಠದ ಜಗದ್ಗುರು ಮುರುಘರಾಜೇಂದ್ರ ನಿಜೇಂದ್ರ ಮಹಾಸ್ವಾಮಿಯನ್ನು ಮರೆಸಿಕೊಳ್ಳುತ್ತಾ ಎಲ್ಲ ಬಸವಾದಿ ಶರಣರಿಗೆ ಮರೆಸಿಕೊಳ್ಳುತ್ತಾ 17ನೇ ತಾರೀಕು 7ನೇ ತಿಂಗಳು 25 ನಾಳೆ 5 ಗಂಟೆಗೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ವ್ಯಾಪ್ತಿಗೆ ಬರುವ ಮಾಸಿನಹಳ್ಳಿ ಗ್ರಾಮದ ಆಲಮನೆ MT ನಾಗರಾಜ್ ಅವರಿಗೆ ಒಂದು ಸನ್ಮಾನ ಮಾಡಿ ಸನಪತ್ರವನ್ನು ಕೊಡಲಾಗಿದೆ. ಅವರ ಮನೆಯಲ್ಲಿ ನಿತ್ಯ ಕಲ್ಯಾಣ ಮಹಾಮನೆ ಕಾರ್ಯಕ್ರಮ ನಡೆಸಲಾಗಿದೆ. ಅವರು ಸುಮಾರು ವರ್ಷಗಳಿಂದ ನಮ್ಮ ಮಠಗಳಿಗೆ ದಾಸೋಹ ನಡೆಸಿಕೊಂಡು ಗುರುಲಿ ಜಂಗಮ ಭಕ್ತರಾಗಿದ್ದಾರೆ. ಅವರನ್ನು ಕರ್ನಾಟಕ ರಾಜ್ಯ ಬಸವ ಕೇಂದ್ರ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕೆಂದು ಪದಾಧಿಕಾರಿಗಳಿಂದ ಅಧ್ಯಕ್ಷರು ಆಯ್ಕೆ ಮಾಡಲಾಗಿದೆ. ಅವರ ಸ್ವಂತ ಮನೆಯಲ್ಲೇ ಅವರ ಮನೆಯಲ್ಲಿ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ವತಿಯಿಂದ ಅವರ ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ ಮಾಡಿ ನಿಯೋಜಿಸಲಾಗಿದೆ. ಹಾಗೂ ನಮ್ಮ ಮಳವಳ್ಳಿ ತಾಲೂಕು ಬಸವ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ್ವರಿಯವರು ಸುದೀರ್ಘವಾಗಿ ಘಂಟಾಸಾಲವಾಗಿ ಅನುಭವವಾಗಿ ಒಂದು ಉಪನ್ಯಾಸ ನೀಡುತ್ತಾರೆ. ಇದೇ ಸಂದರ್ಭದಲ್ಲಿ ನಾವು ಶರಣರಾದ MT ನಾಗರಾಜ್ ಅವರಿಗೆ ಮಾಲಿಕ್ ಅವರಿಗೆ ಒಂದು ಭಕ್ತಿಯಿಂದ ಸನ್ಮಾನ ಮಾಡಿ ಅವರಿಗೆ ಸನ್ಮಾನ ಪತ್ರವನ್ನು ಕೊಡಲಾಗುತ್ತದೆ. ಇದಕ್ಕೆ ಎಲ್ಲ ಗ್ರಾಮಸ್ಥರು, ಬಸಭಕ್ತರು, ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಟ್ಟು ಈ ಮಹಾಮನೆ ಕಾರ್ಯಕ್ರಮವನ್ನು, ನಿತ್ಯ ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕನ್ನಡ ರಾಜ್ಯ ಬಸ್ ಸಂಚಾಲಕರು ಹಾಗೂ ಅಧ್ಯಕ್ಷರು ನಾವು ಮಾಸಿನಹಳ್ಳಿ ಗ್ರಾಮಸ್ಥರಿಗೆ ಮುಖಂಡರಿಗೆಲ್ಲ ನಾವು ಮನವಿ ಮಾಡಿಕೊಂಡಿದ್ದೇವೆ ಶರಣಾರ್ಥಿಗಳು. ಹಾಗೂ ಶುಕ್ರವಾರ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಕೇಂದ್ರ ಸ್ಥಾನದ ವೀರಭದ್ರ ದೇವಸ್ಥಾನದ ಅವರು ವೀರಗಾಸೆ HJ ನಾಗರಾಜ್ ಅವರ ತಂದೆ ಜಡಪ್ಪ ಮಕ್ಕಳಾದ ಅವರು ಭಾಳ ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಮೂಲೆ ಜಾಗದಲ್ಲಿ ಗ್ರಾಮಾಂತರ ಜಿಲ್ಲೆ ತಾಗಲಿ ವೀರಗಾಸ ಕಲಾವಿದರಾಗಿ ಒಂದು ಹೆಸರಾಗಿದೆ. ಆದರೆ ನಾವು ನಮ್ಮ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ಅವರಿಗೆ ಕನ್ನಡ ರತ್ನ ವೀರಗಾಸೆ ಎಂದು ನಾವು ಬಿರುದು ಕೊಟ್ಟಿರುತ್ತೇವೆ. ಪ್ರಶಸ್ತಿ ಪತ್ರವನ್ನು ನಾವು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಕರ್ನಾಟಕ ರಾಜ್ಯ ಬಸವ ಕೇಂದ್ರ ವತಿಯಿಂದ ಅವರಿಗೆ ವೀರ ಕಲಾವಿದರಿಗೆ ಕನ್ನಡ ರತ್ನವನ್ನು ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರ ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ, ನಿತ್ಯ ಕಲ್ಯಾಣ ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನ ಮಾಡಲಾಗುವುದು. ಹಾಗೂ ನಾವು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ಸಂಚಾಲಕರು ಹಾಗೂ ಅಧ್ಯಕ್ಷರು ನಾಗರಬಾಯಿ ನಾವು ಆಯೋಜಿಸಲಾಗಿದೆ. ಎಲ್ಲ ಅವರ ಅಕ್ಕಪಕ್ಕ ಕುಟುಂಬದವರು, ಮನೆಯವರು,
ಸ್ನೇಹಿತರು ಬಂಧು ಬಳಗರು ಆಗಮಿಸಬೇಕೆಂದು ಈ ಮನೆ ಮಹಾಮನೆ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಹಾಗೂ ಪ್ರಶಸ್ತಿ ಅದಕ್ಕೆ ಎಲ್ಲ ಒಂದು ಇವರಿಗೆ ಸಹಕಾರ ಕೊಡಬೇಕೆಂದು ಅವರಿಗೆ ಆಶೀರ್ವಾದ ಮಾಡಬೇಕೆಂದು ಹೆಚ್ಚಿನ ನಾಗರಿಕರಿಗೆ ಆಶೀರ್ವಾದ ಮಾಡಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲು ನಾವು ಬಸವಣ್ಣವ್ರನ್ನ ನಾವು ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ ಎಂದು ಆರಿಸುತ್ತೇವೆ ಹಾಗೂ ಅವರು ಮಳೆ ತಾಲೂಕು ಮಂಡ್ಯ ಜಿಲ್ಲೆ ಇವರು ಭಾಳ ಒಂದು ಗುರುಲಿಂಗ ಜಂಗಮ ಸೇವೆ ಮಾಡಿದ್ದಾರೆ ಹಾಗೂ ಮಠಗಳ ಬಹಳಗಳಿಗೆ ನಮ್ಮ ಮಠಗಳಿಗೆ ಒಂದು ಸೇವೆ ಅಪಾರ ಕೊಡುಗೆ ಆಗಿದೆ ಇವರಿಗೆ. ಭಾಳ ವರ್ಷಗಳಿಂದ ಕಮ್ಮಿ 20 ವರ್ಷಗಳಿಂದ ಇವರು ನಮಗೆ ಭಾಳ ನಿರಂತರವಾಗಿ ದಾಸೋಹ ಮಾಡಿಕೊಂಡು ಬರೋದ್ರಿಂದ ಇವರು ನಾವು ಗುರುತು ಮಾಡಿವಿ. ಇವರು ಭಾಳ ಒಳ್ಳೆಯ ಕಲಾವಿದರಾಗಿದ್ದಾರೆ. ಅದು ಹೇಳೋಕ್ಕೆ ದೊಡ್ಡಲ್ಲ, ಅದು ಮಾತೇ ಇಲ್ಲ. ಒಂದು ನಮ್ಮ ಮಂಡ್ಯ ಜಿಲ್ಲೆ ದೊಡ್ಡ ಕೀರ್ತಿ ಹೇಳ್ಬೋದು. ಮಂಡ್ಯ ಜಿಲ್ಲೆ ದೊಡ್ಡ ಕೀರ್ತಿ ಇವರು ಕೀರ್ತಿಯಿಂದ ಪಡೆದುಕೊಂಡಿದ್ದಾರೆ. ಒಂದು ನಾವು ಕೊಟ್ಟಿರೋದು ಮಂಡ್ಯ ಜಿಲ್ಲೆಯಲ್ಲಿ ಸುವರ್ಣ ಅಕ್ಷರ ಬರೀಬೇಕಾಗ್ತದೆ. ಸುವರ್ಣ ಅಕ್ಷರಲ್ಲಿ ಬರೀಬೇಕಾಗ್ತದೆ. ಇವರು ಬಸವಣ್ಣ ಕಂಡ್ರೆ ನಾವು ಅಷ್ಟೇ ಮಹಾಪ್ರೀತಿ ಅಂತೆ. ಅವರ ಒಂದು ಬಸವಣ್ಣವನ ಪ್ರತಿಮೆ ಮಾಡಿದ್ದಾರೆ. ಭಾಳ ವರ್ಷದಿಂದ ಬಸವಣ್ಣ ಪ್ರತಿಮೆ ಮಾಡಿದ್ದಾರೆ. ಅಲ್ಲಿ ಒಂದು ಮನೆಯಲ್ಲೇ ಮಾಡಿದ್ದಾರೆ. ನನಗೂ ಭಾಳ ಸಂತೋಷವಾಯಿತು. ಇವರಿಗೆ ಅವ್ರ ಕುಟುಂಬವರಿಗೆಲ್ಲ ಆಯುಸ್ಸು ಆರೋಗ್ಯ ಕೊಡಲಿ ಹಾಗೂ ಬಸವಾದಿ ಶರಣರ ಸದಾ ಅನುಗಾರಿಯಲ್ಲಿ ಆರೈಸಿ ಎಲ್ಲರಿಗೂ ಶುಭವಾಗಲಿ. ಶುಕ್ರವಾರ ಸಾಯಂಕಾಲ 5 ತಪ್ಪದೆ ಎಲ್ಲ ಬರಬೇಕೆಂದು ಮನೆ ಮಹಾ ಕಾರ್ಯಕ್ರಮಕ್ಕೆ ನಿತ್ಯ ಕಲ್ಯಾಣಕ್ಕೆ ನಾವೆಲ್ಲ ಲಿಂಗ ಭಕ್ತರಿಗೆ ಶರಣಾರ್ಥಿಗಳು. ಇದೇ ಸಂದರ್ಭದಲ್ಲಿ ಪಶ್ಚಿಮಮೂರ್ತಿಯವರು ಪಶ್ಚಿಮಮೂರ್ತಿಯವರು ಬಂದು ಅವರು ಒಂದು ಅನುಭವ ಬಗ್ಗೆ ಮಾತಾಡ್ತಾರೆ. ಪಶ್ಚಿಮಮೂರ್ತಿ ಅವರು ಲಿಂಗ ಭಕ್ತರೇ, ಮಳವಳ್ಳಿಯವರು ಬರ್ತಾರೆ. ದಯಮಾಡಿ ಅವರು ಬರ್ತಾರೆ. ಅವರು ಒಳ್ಳೆಯ ವಿಚಾರಧಾರಿಗಳು, ವಚನಕಾರರು ಹಾಗೂ ಒಳ್ಳೆಯ ನಮ್ಮ ಶರಣ ಸಂಸ್ಕೃತಿ ಭಾಳ ತಿಳ್ಕೊಂಡಿದ್ದಾರೆ ಅವರು ಪಶ್ಚಿಮಮೂರ್ತಿಯವರು. ಅದ್ರ ಬಗ್ಗೆ ಈ ಮಾತೇ ಇಲ್ಲ. ದಯಮಾಡಿ ಇದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿ ನಮ್ಮ ಧರ್ಮವನ್ನು ಇವರು ಒಳ್ಳೆಯ ಸಂಘಟನೆ ಮಾಡುವ. ಎಲ್ಲರೂ ಬನ್ನಿ, ಹೆಣ್ಣುಮಕ್ಕಳು ಎಲ್ಲ ಬರಬೇಕು, ತಾಯಿಂದೇ ಬರಬೇಕು. ಬಂದು ಧರ್ಮ ಚಿಂತನೆ ಕೊಟ್ಟಲಿಕ್ಕೆ ತಿಳ್ಕೊಳ್ಳಿ. ಅರಿವು ಆಚಾರ ಸಂಸ್ಕಾರ ಸಿಗ್ತದೆ. ಆಗ ನಿಮ್ಮ ಮನಸ್ಸಿಗೆ ಅವ್ರ ಜ್ಞಾನೋದಯ ಸಿಗ್ತದೆ. ಮನಸ್ಸಿನ ಪರಿವರ್ತನೆ ವಿಕಾಸವಾಗ್ತದೆ ಅಂತ ಹೇಳಿ ನಿಮಗೆಲ್ಲ ಅನುಕೂಲ ಗ್ರಾಮಸ್ಥ ಶರಣಾರ್ಥಿಗಳು.